ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸ್ ವೆಲ್ ಆಸ್ VTU ಪೋರ್ಟಲ್ಗೂ ಸಹ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಏನಪ್ಪಾ ಅಂತಂದ್ರೆ ಅಷ್ಟು ಜನ ನನಗೆ ಕೇಳ್ತಾ ಇದ್ರು, ಬ್ರೋ ನಾವು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಮತ್ತೆ ಓಪನ್ ಎಲೆಕ್ಟಿವ್ ಕೋರ್ಸ್ಗೆ ಫೀಸ್ ಕಟ್ಬೇಕಂತೆ, ನಿಜಾನಾ ಅಂತ ಅಂದ್ಬಿಟ್ಟು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ನಿಜವಾಗ್ಲೂ ಫೀಸ್ ಕಟ್ಬೇಕಾ ಕಟ್ಬಾರ್ದು ಅಂತ ನಾನು ಹೇಳ್ತೀನಿ, ಆಯ್ತಾ. ಅಂಡ್ ಇನ್ನೊಂದು, ಸೊ ನಾನು ಅದು ಹೇಳಿದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ, ಆಯ್ತಾ. ಸೊ ವೇಟ್ ಫಾರ್ ದಟ್ ಒನ್. ಸೊ ಏನು ಅಂತಂದ್ರೆ, ಅಕಾರ್ಡಿಂಗ್ ಟು VTU ಅಪ್ಡೇಷನ್ ಪ್ರಕಾರ, ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಸೊ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಅಪ್ಡೇಷನ್ ಬಿಡ್ತಾ ಇದ್ದಾರೆ. ಏನ್ ಅಪ್ಡೇಷನ್ ಅದು ಅಂತಂದ್ರೆ, ಇನ್ನೊಂದು ಸ್ಲಾಟ್ ಬುಕ್ ಆಗಿದೇನೆ ಇಲ್ಲೋ ಅಂತ ಅಪ್ಡೇಷನ್ ಮಾಡ್ತಿದ್ದಾರೆ. ಆ ಒಂದು ಅಪ್ಡೇಷನ್ ಮಾಡ್ತಾ ಇರೋದ್ರಿಂದ ಈ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಬರ್ತಾ ಇಲ್ಲ. ಈ ಒಂದು ಪೇಜ್ ಅಪ್ಡೇಟ್ ಆಗ್ತಾ ಇಲ್ಲ. ಸೊ ಇದು ಅಪ್ಡೇಟ್ ಆದ್ಮೇಲೆ ಇದ್ರದ್ದು ಸಹ ಅಪ್ಡೇಟ್ ಆಗ್ತದೆ. ಇನ್ನೊಂದು, ಎಕ್ಸಾಮ್ ಫೀಸ್ ಕಟ್ಬೇಕಂತೆ, ನಿಜಾನಾ ಅಂತ. ಸೊ ಗಾಯ್ಸ್, ಅಕಾರ್ಡಿಂಗ್ ಟು VTU ಎಕ್ಸಾಮ್ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಕಾಲೇಜಲ್ಲಿ ಏನ್ ಫೀಸ್ ಕಟ್ಟಿದಾರಲ್ಲ, 1680 ರೂಪಾಯಿ ಅಷ್ಟೇ ಫೀಸ್ ಸಾಕು. ಅವ್ರು ಹೇಳಿದ್ರು ಏನಂತ, ಕ್ಲಿಯರ್ ಕಟ್ ಆಗಿ ಹೇಳಿದರೆ 1680 ರೂಪಾಯಿ ಯಾರ್ಯಾರು ಕಾಲೇಜ್ ಫೀಸ್ ಕಟ್ಟಿದಿರೋ ಅದ್ರಲ್ಲೇ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್, ಓಪನ್ ಎಲೆಕ್ಟಿವ್ ಕೋರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತೆ. ನೀವು ಎಕ್ಸ್ಟ್ರಾ ಪೇಮೆಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಜೀವನದಲ್ಲಿ ಪೇಷನ್ಸ್ ಇರಬೇಕು ಅಂತ ಹೇಳೋದು. ಎಲ್ಲರೂ ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂತ ಅಂದ್ಬಿಟ್ಟು ಸಡನ್ ಆಗಿ ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡ್ಬಿಟ್ಟಿದೀರಾ ಆಲ್ರೆಡಿ, ಫೀಸ್ ಪೇಮೆಂಟ್ ಸಹ ಮಾಡಿದಿರಾ. ಸೊ ಮತ್ತೆ ಇನ್ನೊಂದು ಏನಂತಂದ್ರೆ, ಇದು ಅಮೌಂಟ್ ನ ಕಟ್ಟಿರೋ ಅಮೌಂಟ್ ನ ಯಾವ ತರ ರಿಫಂಡ್ ಮಾಡೋದು ಅಂತ ಸಹ ಕಮೆಂಟ್ ಆಗ್ತಾ ಇದ್ರಿ. ವಿಟಿದರೆ ನಿಮ್ಗೊಂದು ಅಪ್ಲಿಕೇಶನ್ ಬಿಡ್ಬೋದು, ಈ ತರ ಯಾರ್ಯಾರು ಫೀಸ್ ಕಟ್ಬಿಟ್ಟಿದ್ರು ಅವ್ರ ರಿಫಂಡ್ ಗೆ ಅಪ್ಲಿಕೇಶನ್ ಹಾಕಿ ಅಂತ. ಸೊ ಅವಾಗ ರಿಕ್ವೆಸ್ಟ್ ಹಾಕಿದ್ರೆ ನಿಮ್ಮ ಒಂದು ಅಮೌಂಟ್ ರಿಫಂಡ್ ಆಗುತ್ತೆ ಅಂತ ಹೇಳ್ತಾ, ನೀವು ಇನ್ನೂ ಒಂದು ಕ್ವಶನ್ ಏನ್ ಕೇಳ್ಬೋದು ಅಂತಂದ್ರೆ, ಬ್ರೋ ನಾನು ಲ್ಯಾಟರಲ್ ಎಂಟ್ರಿ ಬಂದಿದ್ದೀನಿ, BSc ಲ್ಯಾಟರಲ್ ಎಂಟ್ರಿ ಆಗಿದ್ದೀನಿ, ಮತ್ತೆ ಇನ್ನು ನಾವು ರೆಗ್ಯುಲರ್ ಅಂದ್ರೆ ನಾರ್ಮಲ್ ಆಗಿ ಇರ್ತಾರಲ್ಲ 22 CS, ಆ ತರ 22 ಅಂದ್ರೆ 2022 ಬ್ಯಾಚ್ ಇರ್ತಾರಲ್ಲ, ಅವ್ರಿಗೂ ಲ್ಯಾಟರಲ್ ಎಂಟ್ರಿ ಆದವ್ರಿಗೂ BSc ಲ್ಯಾಟರಲ್ ಎಂಟ್ರಿ ಆದವ್ರಿಗೂ ಕೂಡ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಆಯ್ತಾ. ಅಲ್ಲಲ್ಲಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.